ಯಾವ ಊರಿದು? ಪ್ರಿಯಾಪಟ್ಟಣ ಅಂತ ಪ್ರಿಯಾಪಟ್ಟಣ. ಯಾವ ತಾಲೂಕಿದು? ಪ್ರಿಯಾಪಟ್ಟಣ. ಜಿಲ್ಲೆ ಮೈಸೂರು ಜಿಲ್ಲೆ ಅಲ್ಲ? ಹಾಂ ಹಾಂ. ಯಾವ್ದು ಹಿಟ್ಟಿನ ಹಬ್ಬ ಆಗಿಲ್ಲ? ಎರಡನೇ ವಿಸಿಟಿಂಗ್ ಅಲ್ಲ ಇದು? ಹೌದು ಸರ್, ಎರಡನೇ. ಫಸ್ಟ್ಗೆ ಬಂದಾಗ ಈಗ ಏನು ಅನಿಸ್ತಾ ಇದೆ ನಿಮಗೆ? ಪರವಾಗಿಲ್ಲ, ಸ್ವಲ್ಪ ಪರವಾಗಿಲ್ಲ ಸರ್. ಅವಾಗಂತ ಪರವಾಗಿಲ್ಲ ಸರ್, ಸ್ವಲ್ಪ ಇಂಪ್ರೂವ್ಮೆಂಟ್. ಯಾಕಂದ್ರೆ ಅಲ್ಲ ಮನೆ ನಿಂತೋಗತ್ತಲ್ಲ ಅವಾಗ. ಹೌದು, ಇನ್ನೂ ಇದಾಗಿತ್ತಲ್ಲ, ಸ್ಟಾಪ್ ಆಗಿತ್ತು. ಇದ್ರಿ ಈ ಸಲ ಪರವಾಗಿಲ್ಲ? ಪರವಾಗಿಲ್ಲ. ನೀವೇನ್ ಮಾಡ್ತಾರೆ ಕೆಲಸ? ಗ್ರಾಮ ಪಂಚಾಯತ್. ಹಾ ಕರೆಕ್ಟ್, ನೆನಪು ನೋಡಿ. ಅಲ್ಲಿಂದ ನೀರು ಹಾಕ್ಯಾರ. ಹೌದು ಸರ್, ಆ ಕಡೆ ಹೋಗಿ ಆ ಕಡೆ ಹೋಗಿ ಅಲ್ಲಿಂದ ಅಲ್ಲಿ ನೀರು ಹೋಗಿ ಏನು ಮಾಡಿದ್ರಲ್ಲಿ? ಅದು ಸರ್, ಈ ಕಡೆ ಹೊಡಿಸಿಲ್ಲ. ನಮ್ಮದೇ ಇದೆಲ್ಲ ಸಾಮಾನ್ಯರಿಗೆ ಎಲ್ಲ ತೆಗೆದ್ಬಿಡಿ ಕ್ಲೀನಾಗಿ. ಈ ಕಡೆ ನೀರು ಈ ಕಡೆ ಬರೋ ಮಾಡ್ಕೊಂಡು ಈ ಕಡೆ ನೀರು ಬರೋಕ್ಕೆ ಮಾಡ್ಕೊಂಡು ಬಿಟ್ಬಿಡ್ತೀವಿ. ಮಳೆ ಇತ್ತಲ್ಲ ಅದೇ ಪಕ್ಕಕ್ಕೆ ಇನ್ನೊಂದು ಇದು ಬಂದ್ ನೀರು ಇಲ್ಲಿ ಸ್ಟಾರ್ಟ್ ತೆಗೆದಿಲ್ಲ ಅಂತ. ಬರೀ ನೀರಾ? ನೀರು ಹೋಗಿ ಹಿಂಗಲ್ಲಿ ಮತ್ತೆ ಇಲ್ಲಿ ತಕ್ಕೊಳ್ಳಿ, ಇಲ್ಲಿ ತಕ್ಕೊಳ್ಳಿ. ಅಲ್ಲಿ ಬೇಡ, ಇಲ್ಲಿ ತಕ್ಕೊಳ್ಳಿ. ವೇಸ್ಟ್ ಇಲ್ಲಿ ಬಿಡಬೇಡಿ, ಸುಮ್ಮನೆ ಹೊರಗಳಿಂದ ನೀರು ಬರೋದು. ಸ್ವಲ್ಪ ಪಿಟ್ಕೊಂಡು ಅಲ್ಲಿ ಇರಲಿ. ಇದೆಲ್ಲ ಫಸ್ಟ್ ಕ್ಲೀನ್ ಮಾಡಿ, ಸರಿನಾ? ಬರೋ ಎಲ್ಲ ಕ್ಲೀನ್ ಆಗಿರ್ಬೇಕು. ಎಲ್ಲ ಸಾಮಾನುಗಳು ಇರಬಾರ್ದು. ಈ ಕಡೆ ಬಿಡೋ ಏನೋ ಸೈಡ್ಗೆ ದಾರಿಗೆ ಸಿಕ್ಕಾಕೊಂಡು ಅದೇ. ಈಗ ಮುಂಚೆ ಡೋರ್ ಇದಾಗಿತ್ತು, ಈ ಕಡೆ ಹೇಳಿದ್ರಿ. ಮತ್ತೆ ಇದು ಪಿಲ್ಲರು ಇಲ್ಲಿಗಿತ್ತು ಸರ್. ಪಿಲ್ಲರು ಇಲ್ಲಿ ಪಿಲ್ಲರ್ ಇದೆ, ಅದಕ್ಕೆ ಇಲ್ಲಿ ತಿರ್ಸಿದ್ವಿ ಸರ್. ಇದು ನೋಡಿದ್ವಿ, ಈ ಗೋಡೆನ ಅದರಿಂದ ಹೇಳಿದ್ರೆ ಪಿಲ್ಲರ್ ಇತ್ತು. ಈಗ ಕೆಲಸ ಮಾಡಿ ಮತ್ತೆ ಈ ಕಡೆ ಏನ್ ಮಾಡ್ತೀರಿ? ಯಾವಾಗ ಮಾಡ್ತೀರಿ? ಶಿಫ್ಟ್ ಆಗ್ಬಿಟ್ಟು ಈ ಬಾಗಿಲು ಮುಚ್ಚಿಬಿಡಿ. ಈ ಬಾಗಿಲು ಮುಚ್ಚಿಬಿಡಿ. ನೀವು ಆ ಕಡೆ ಫೀಲ್ಡ್ಗೆ ಹೋಗ್ಬೇಕಂದ್ರೆ ಅಲ್ಲಿಂದ ಹೋಗಿ ಏನ್ ತೊಂದರೆ ಏನಿಲ್ಲ. ಆಮೇಲೆ ಮಾಡ್ಕೊಳ್ಳಿ. ಅದನ್ನ ಯಾವಾಗ ತೆಗೆದು ಎಲ್ಲ ಕ್ಲೀನ್ ಮಾಡ್ತಿರೋ, ಆ ವೇಸ್ಟ್ ಮಣ್ಣು ಎಲ್ಲ ತೆಗೆದ್ಬಿಟ್ಟು ಕಡೆಗೆಲ್ಲ ಹಾಕ್ಬಿಡ್ತಿರೋ, ಆವತ್ತು ನೀವು ನೆಮ್ಮದಿ ಊಟ ಮಾಡ್ತೀರಿ. ನೆನ್ಪಿಟ್ಕೊಳ್ಳಿ. ಹೌದು, ಧಾರಾಳವಾಗಿ ಬನ್ನಿ, ಹೇಳ್ತೀನಿ. ಇಲ್ಲಿ ಕೆಲಸ ಮಾಡಿ. ನೀವು ಬಾತ್ರೂಮ್ ತರಬೇಕಲ್ವಾ? ಅಲ್ಲಿ ಮಾಡಿದ್ವಿ ಸರ್, ಅಲ್ವಾ? ಆ ಬಿಲ್ಡಿಂಗ್ ಪಿಟ್ಗುಂಡಿಗೆ ತೋರ್ಸಕ್ಕೆ ಅಂದ್ಬಿಟ್ಟು ಬಿಟ್ಟಿದ್ದೀವಿ. ಅಲ್ಲ ಇಲ್ಲಿ ಏನೋ ರೂಮ್ ಬೇಕಾ? ಇಲ್ಲೇನು ಬೇಡ ಸರ್, ಕಂಪ್ಲೀಟ್ ಕೆಲಸ ಮಾಡಿ. ಎಲ್ಲ ತಗೊಂಡ್ಬಿಟ್ಟು ಎಲ್ಲ ವೇಸ್ಟ್ ಮಾಡಿ ಗೀಸ್ಟ್ ಮಾಡಿ ಇಂಚ್ ಗಿಂಚೆಲ್ಲ ಆ ಕಡೆ ಹಾಕೊಂಡ್ಬಿಡಿ. ಇದೆಲ್ಲ ಕ್ಲೀನ್ ಮಾಡಿ ಲೋಡ್ ಮಾಡಬೇಡಿ. ಫಸ್ಟ್ ಕ್ಲಾಸ್. ನಿಮಗೆ ದುಡ್ಡಿನ ಸಮಸ್ಯೆ ಎಷ್ಟೋ ಬಗೆಯಿರುತ್ತೆ. ಇಲ್ಲ ಅಂದ್ರೆ ತಲೆ ಮೇಲೆ ಕಲ್ಲು ಹಾಕೊಂಡಂಗೆ ಅರ್ಥ ಹೇಳೋದು. ಸರಿ, ಮೇಲಕ್ಕ ಇಲ್ಲ ಸರ್. ಅಡಿಗೆ ಮನೆ ಹೇಳೋದು ಬರ್ಕೋಬಿಡು ಸರ್. ಅದು ನೋಡಿ ಸರ್, ಅದನ್ನ ಇರಿಸಿದೀವಿ. ನೀವು ಅಲ್ಲ, ಚೆನ್ನಾಗಿರೋದು ತಲೆ ಕೆಡಿಸ್ಕೋಬೇಡಿ. ಸುಮ್ಮನೆ ಅಪ್ ಮಾಡಿ ಇದು ಮಾಡಿ ಇರ್ಲಿ. ಕೈ ಮುಗಿರಿ, ಏನು ತಲೆ ಕೆಡಿಸ್ಕೋಬೇಡಿ. ಇದಾಕಿ ಸ್ಟೆಪ್ ಹಾಕಿ. ಸ್ಟೆಪ್ ನೀವು ಒಂದೆರಡು ಬೇಕಾದ ಸ್ಟೆಪ್ ಹಾಕೊಂಡು ಪಶ್ಚಿಮಾಭಿಮುಖವಾಗಿ ಪೂಜೆ ಮಾಡಿ. ತೊಂದರೆ ಇಲ್ಲ. ಅಲ್ಲಮ್ಮ, ಸೊಂಪು ಯಾಕೆ ಮಾಡಿಸಿದ್ರಿ? ಇಲ್ಲಿ ಯಾರು ಹೇಳಿದ್ರು? ಅಲ್ಲ, ಮತ್ತೆ ತೆಗಿತೀವಲ್ಲ, ಹೊರಗೆ ಮಾಡಿಸ್ಬೇಕಲ್ವಾ ಅದನ್ನ? ನನಗೆ ಅರ್ಥ ಮಾಡ್ಕೊಳ್ಳಿ. ನಾನು ಅವತ್ತು ಏನ್ ಹೇಳಿದ್ರಿ ನಿಮಗೆ? ಆದ್ರೆ ನೀವು ಸಂಪದ ವಿಚಾರ ಏನು ಹೇಳಿರಲಿಲ್ಲ. ಕೇಳಲೇ ಇಲ್ಲ. ನಾನು ಕೇಳಿದ್ರೆ ಮಾಡ್ಬಿಟ್ಟಿದ್ದೆ. ನಾನು ಕೇಳಿದ್ರೆ ಹೆಂಗ್ ಮಾಡಿದ್ರಿ ನೀವು? ಮತ್ತೆ ಎರಡನೇ ಸರಿ ವಿಸಿಟಿಂಗ್ ನನಗೆ ಕೇಳಿದ್ರೆ ಹೆಂಗ್ ಮಾಡಿದ್ರಿ? ಇಲ್ಲಿ ಜಲ್ದಿ ಮಾಡ್ಕೊಂಬಿಡ, ಸುಮ್ಮನೆ ಅದು ಏನ್ ಆಗ್ಬೇಕಾಗೈತೆ ನೋಡೋಣ ಅಂತ. ನೀವೇನ್ ಮಾಡಿದ್ರು? ಅವ್ರು ಅರ್ಜೆಂಟ್ ಮಾಡಿದ್ರು ಅಂತ ಹುಚ್ಚಮ್ಮ.
ಈಗ ನಾವೇ ಸರ್ ಇದು ಸರಿ ಬಿಡು, ಕಿಟ್ಕೊಳ್ಳಮ್ಮ ಇದನ್ನ, ಸರಿನಾ? ಈ ಕಡೆ ಎಲ್ಲ ಪೂರ್ತಿ ಈ ಕಡೆ ಇರೋಂಗ್ ಮಾಡ್ಕೋ, ಅಂದ್ರೆ ಮಾಡ್ಕೋ ಬೇಡ ಹಂಗೆ. ಮತ್ತೆ ಇದು ಸರ್ ಇಲ್ಲಿ ಅಡ್ಗೆ ಮನೆಗೆ ಇಲ್ಲಿ ಬಾಕಿ ಇಟ್ಕೋಬೋದಾ? ಬಾಗ್ಲ ಯಾಕೆ ಅಲ್ಲೇನಾಗಿದೆ? ಅದು ಬೇಡ, ಅಲ್ಲಿ ಕಟ್ಟಾಯಿಸ್ಕೊಂಡ್ರೆ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟು ಬಾಕಿ ನಾನು ಇಲ್ಲಿ ಇರ್ಲಿ ಅಂತ ಹೇಳ್ತೀನಿ. ಅಲ್ಲಿಂದ ಏನಾಗಲ್ಲ, ಏನಾಗಲ್ಲ ಸರ್. ಇದೆ ಫಸ್ಟ್ ಕ್ಲಾಸ್ ಇದೆ. ಹೌದಾ? ಅಲ್ಲ ಅದು ಕರೆಕ್ಟ್ ಇದೆ. ಇಲ್ಲಿ ಏನಾದ್ರು ಇಟ್ಕೋಬೋದಾ ಬೇಡ? ಇಟ್ಕೋಬಹುದು, ಸುಮ್ಮನೆ ವೇಸ್ಟ್ 20,000 ರೂಪಾಯಿ ವೇಸ್ಟ್ ಆಗುತ್ತೆ. ಏನೋ ಮಾಡಕ್ ಹೋದ್ರೆ ಸುಮ್ಮನೆ ವೇಸ್ಟ್ ಮಾಡ್ತೀಯ, ಸರಿಮಾ? ಚೆನ್ನಾಗಿದೆಯಲ್ಲ, ತಪ್ಪೇನಿದೆ. ಚಪ್ಪಲ ಕೊಡಕ್ಕಾಯ್ತು ನೀವು ಬಂದಾಗ ನಾನು ವಾಶ್ರೂಮ್ ಅಂತ ಹೇಳಿದೆ. ಸರಿ, ಇದು ಈ ಕಡೆ ಇತ್ತು ಸರ್, ಇದು ಈ ಕಡೆ ಇತ್ತು, ನಾನು ಇದ್ರಲ್ಲಿ ಬಾಗ್ಲು. ನೀವ್ ಹೇಳಿದ್ರಿ ಗಂಡ ಮಕ್ಕಳ ತೊಂದರೆ ಆಗುತ್ತೆ, ನೀವು ರೂಮ್ ಮಾಡೋದ್ರೆ ಇಲ್ಲಿಂದ ಆ ಕಡೆ ಫಿಕ್ಸ್ ಅಂತ ಹೇಳಿದ್ರಿ, ಫಿಕ್ಸಿದೀವಿ. ಅದನ್ನು ಫಿಕ್ಸಿದೀವಿ ಆಗಿತ್ತು ಮುಂಚೆ. ಬಹಳ ಚೆನ್ನಾಗಿದೆಯಲ್ಲಮ್ಮ, ಹೇಳ್ತೀನಿ, ಚೆನ್ನಾಗಿ ಮಾಡ್ಕೊಂಡಿದ್ದೀರಿ. ನೀವು ಹೇಳಿದ್ರೆ ಮಾಡಿದ್ವಿ. ನೀವು ಹೇಳಿ ಮಾಡಿದ್ರು ಸರ್. ಸಪರೇಟ್ ಅಲ್ವಾ ಇದು? ಈ ಸ್ನಾನದ ಮನೆ ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲ. ನಾನು ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಕೈ ಕೇಸು ಒಳಗಡೆ ಬಂದಾಗ ಪಾಪ ಇದನ್ನೆಲ್ಲ ಪೂರ್ತಿ ತೆಗೆದ್ಬಿಡ್ತಿರ್ಲಿ, ಪೂರ್ತಿ ಕ್ಲೀನ್ ಮಾಡ್ಬಿಟ್ರೆ ಫಸ್ಟ್ ಕ್ಲಾಸ್ ಆಗಿ ತಲೆ ಮೇಲೆ ಭಾರ ಹೋದಂಗೆ ನಮಗೆ. ಅರ್ಥ ಆಯ್ತಾ? ಇದೆಲ್ಲ ತುಂಬಾ ಚೆನ್ನಾಗಿದೆ, ಏನು ತಲೆ ಕೆಡಿಸ್ಕೋಬೇಡಿ, ಸರಿನಾ? ಸರ್ ನೀರಿನ ಕ್ಯಾಂಪ್ ಹಂಗ ಮೂಲೆ ಇಟ್ಟಿದ್ರಲ್ಲ, ಫಸ್ಟ್ ಕ್ಲಾಸ್. ಸರ್ ಅಂದ್ರೆ ಅಮೂಲಿಂದ ರೆಡಿ ಬಿಟ್ಟು ಇರಿಸಿದೀವಿ. ಬೇಗಡೆ ಸರ್. ಈ ಮೂಲೆ ಇದೆಯಲ್ಲ ಸರ್, ಇಲ್ಲಿಂದ ರೆಡಿ ಇರ್ಲಮ್ಮ, ಏನು ತೊಂದರೆ ಇಲ್ಲ, ತಲೆ ಕೆಡಿಸ್ಕೋಬೇಡ, ಸರಿನಾ? ಫಸ್ಟ್ ಕ್ಲಾಸ್ ಇಲ್ಲ, ಈ ಮೂಲೆಯಲ್ಲಿ ಮಾಡ್ಕೋ, ಹತ್ತೋದು ಹೋಗಕ್ಕೆ ತೊಂದರೆ ಏನಿಲ್ಲ, ಫಿಟ್ ಇಷ್ಟೇ ಸಾಕು, ಸರಿನಾ? ಬಹಳ ಚೆನ್ನಾಗಿದೆ. ಇದನ್ನ ಮುಗ್ರಿಸ್ಕೊಡ್ತಾರೆ ಅಲ್ಲಪ್ಪ, ಇದನ್ನ ಪೂರ್ತಿ ಸಂಜೆ ಹಾಕ್ಬಿಡ್ತಾರೆ, ಪೂರ್ತಿ ಇಲ್ಲಿವರೆಗೂ ಮಾಡ್ಕೋಬೇಕಿಲ್ವಾ? ಇಲ್ಲಿವರೆಗೆ ಕೇಸು ಇದು ಗೋಡೆ ಹತ್ತಿರ ಸ್ವಲ್ಪ ಬಾಗ್ತದೆ. ನಾನೇನು ಪೂರ್ತಿ ಇನ್ಕ್ಲೂಡ್ ಮಾಡ್ಕೋಬೇಕಂತ ಹೇಳಿಲ್ವಾ? ಸರ್ ಇದು ಪಿಲ್ಲರ್ ಅಲ್ಲಿ ಇದೆ. ಬಾಲ್ಕನಿ ಬಿಡಿಸ್ಬಾರ್ದಾಗಿತ್ತು. ಬಾಲ್ಕನಿ ಎಷ್ಟಾಯ್ತು ತಗೊಂಡ್ರಿ? ತಗೋಬರ್ ಸಾಲ ಮಾಡ್ಕೋಬೇಕಾ? ಸರಿ, ಏನ್ ಮಾಡ್ಬೇಕು? ಒಂದ್ ಅರ್ಥ ಮಾಡ್ಕೊಳ್ಳಿ, ಕೆಲಸ ಮಾಡಿ. ಇಲ್ಲೊಂದು ಕಬ್ಬಣದ ಪಿಲ್ಲರ್ ಇಟೇ, ಇಲ್ಲೊಂದು ಆಮೂಲೆಗೊಂದು, ಅದಕ್ಕೆ ಟಚ್ ಮಾಡಿಬಿಡಿ. ಅದಕ್ಕೊಂದು ರೆಮಿಡಿ ಅಷ್ಟೇ, ಅದೊಂದು 70% ವರ್ಕ್ ಆಗುತ್ತೆ. ಇದೇ ಸ್ಕ್ವೇರ್ದು ಇದ್ರ ಲೆವೆಲ್ ಕರೆಕ್ಟ್ ಆಗಿ ಮುಂದಕ್ಕೆ ಆಗಬಾರ್ದು, ಇದ್ರ ಲೆವೆಲ್ ಕರೆಕ್ಟ್ ಆಗಿ ಇಲ್ಲಿ ಆ ಮೂಲೆಗೊಂದು ತಗೊಂಡು ಆ ಬಾತ್ರೂಮ್ ಟಚ್ ಮಾಡಿ ಸರಿ ಹೋದ್ರೆ ಅಡ್ಡ ಒಂದೆರಡು ಕೊಡಿ, ಇಲ್ಲೇ ಸುಮ್ಮನೆ ತಲೆ ಕೆಡ್ಸ್ಕೋಬೇಡಿ, ಸರಿನಾ? ನಾನು ಬಂದಾಗ ನಿಂತ್ಕೊಂಡು ಹೋಗಿತ್ತಲ್ಲ ಇದು ಮನೆ, ಸ್ವಲ್ಪ ಬಹಳ ಸಮಸ್ಯೆ ಆಗಿತ್ತಲ್ಲ, ಎಷ್ಟು ನೋಡಿ ಸ್ವಲ್ಪ 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 ಮಾಡ್ತಾ 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 ಎಷ್ಟು ಚೆನ್ನಾಗಾಯ್ತಲ್ವಾ? ಚೆನ್ನಾಗಿ ಅನಿಸ್ತಲ್ಲ? ಅದು ಫಸ್ಟ್ ಓಪನ್ ಮಾಡಿ, ಎಲ್ಲ ಓಪನ್ ಮಾಡಿಬಿಟ್ಟು ಡೋರ್ ಕ್ಲೋಸ್ ಮಾಡಿ, ಡೋರ್ ಕ್ಲೋಸ್ ಮಾಡಿ ವಿಂಡೋ ಇಟ್ಕೊಳ್ಳಿ, ವಿಂಡೋ ಒಂದು ಕಿಟಕಿ ಇಟ್ಕೊಳ್ಳಿ, ದೊಡ್ಡ ಕಿಟಕಿಗಳು ಏನ್ ತೊಂದರೆ ಏನಿಲ್ಲ, ನೀವು ಇಲ್ಲಿಂದ ಓಡಾಡಿ. ನಿಮ್ಗೆ 2 ಬಾಗಿಲು ಬೇಕಲ್ಲ, ಒಂದೇ ಸಾಕು, ಚಿಕ್ಕ ಮನೆ ಒಂದೇ ಸಾಕು, ತುಂಬಾ ಚೆನ್ನಾಗಿದೆ ಅಮ್ಮ, ತಲೆ ಕೆಡ್ಸ್ಕೋಬೇಡ, ಸರಿನಾ? ಫಸ್ಟ್ ಕ್ಲಾಸ್, ಬಹಳ ಚೆನ್ನಾಗಿರುತ್ತೆ. ಏ ಹುಡುಗ ಒಬ್ಬೊಬ್ಬರೇ ಬಂದ್ಬಿಡ್ತಾರೆ. ಎಷ್ಟು ಭಯ ಅಲ್ವಾ? ಎಕ್ಸಾಮ್ ಮಕ್ಕಳು ಇಲ್ಲಿ ನೀರ್ ಹಾಕಿದ್ರೆ ಆ ಕಡೆ ಹೋಗಲ್ಲ ಅಷ್ಟೇನೆ. ಅದೇನು ಅದೇ ಹಳ್ಳ ಬರ್ಬೇಕು ಅಂತಲ್ಲ ನನಗೆ, ಆದ್ರೆ ನೋಡಿ ಆ ಒಂದು ಇದು ಹೊರಗಡೆ ಇದೆಯಲ್ಲ ಅದಕ್ಕಿಂತ ಹೈಟ್ ಬರ್ಲಿ, ಅದಕ್ಕೆ ಹೊರಗಡೆ ಇದೆಯಲ್ಲ ಅದಕ್ಕಿಂತ ಹೈಟ್ ಬರ್ಲಿ, ಅದಕ್ಕಿಂತ ಇದು ಹೈಟ್ ಬರ್ಲಿ, ಅರ್ಥ ಆಯ್ತಾ? ಹಾಗಿರ್ಲಿ, ಹಾಗಂತಂದು ಒಂದೆರಡು ಇಂಚ್ ಹೈಟ್ ಮಾಡ್ಕೊಂಡ್ಬಿಡಿ, ಮಾಡಿದ್ರೆ ಮಾತ್ರ ಹೊರಗಡೆ ಹೋಗುತ್ತೆ, ಸರಿನಾ? ಓಕೆ. ಇನ್ನೇನು